ಇದು ಪ್ರತ್ಯಕ್ಷದರ್ಶಿಗಳು ಆಕ್ಸಿಡೆಂಟ್ ಆದಂತಹ ಟೈಮ್ನಲ್ಲಿ ಅದೇ ದಾರಿಯಲ್ಲಿ ಮತ್ತೊಂದು ಬಸ್ನಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಅವರು ಸರಳಾಕ್ಷ ಅಂತ. ಸೊ ಏನೇನಾಯಿತು, ಹೇಗೆ ಬೆಂಕಿ ಹೊತ್ಕೊಳ್ತು, ಯಾವ ರೀತಿಯಾಗಿ ಅವರನ್ನ ಬದುಕುಳಿಸೋದಕ್ಕೆ ಹರಸಾಹಸವನ್ನ ಪಟ್ರು ಅಂತ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಈ ಭೀಕರ ಆಕ್ಸಿಡೆಂಟ್ನ ಪ್ರತ್ಯಕ್ಷವಾಗಿ ನೋಡಿದಂಥವರು ಪ್ರತ್ಯಕ್ಷದರ್ಶಿಗಳು ಹೇಳೋ ಅವರ ಮಾಹಿತಿ ಪ್ರಕಾರವಾಗಿ ಬಸ್ನಲ್ಲಿದ್ದಂಥವರಿಗೆ ಏನೂ ಆಗಿಲ್ಲ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಆಕ್ಸಿಡೆಂಟ್ ಆಗ್ತಾ ಇದ್ದಂಗೆ ಬಸ್ನಿಂದ ಎಲ್ಲ ಪ್ರಯಾಣಿಕರು ಡ್ರೈವರ್ ಸಮೇತವಾಗಿ ಅಲ್ಲಿಂದ ದೂರ ಓಡಿ ಬಂದು ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಲ್ಲಿ ಬಂದು ನಿಂತ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಏನೂ ಆಗಿಲ್ಲ ಅನ್ನುವಂತಹ ಸದ್ಯದ ಮಾಹಿತಿ ಇದೆ. ಆದರೆ ಕಾರ್ನಲ್ಲಿದ್ದಂತಹ ಒಟ್ಟಾರೆ 6 ಜನ, ಹಿಂದ್ಗಡೆ 3 ಜನ ಮಹಿಳೆಯರು, 2 ಮಕ್ಕಳು ಮತ್ತು ಡ್ರೈವಿಂಗ್ ಸೀಟ್ನಲ್ಲಿದ್ದಂತಹ ವ್ಯಕ್ತಿ ಮತ್ತು ಅವರ ಜೊತೆಗಿದ್ದಂಥ ಒಂದು ಮಗು. ಇದರಲ್ಲಿ ಹಿಂದ್ಗಡೆ ಇದ್ದಂಥ ಸೀಟ್ನಲ್ಲಿದ್ದಂತಹ 3 ಮಹಿಳೆಯರು, 2 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಡ್ರೈವರ್ ಮತ್ತು ಮತ್ತೊಂದು ಮಗು ಸಜೀವ ದಹನಗೊಂಡಿದೆ. ಆಕ್ಸಿಡೆಂಟ್ ಆಗ್ತಾ ಇದ್ದಂಗೆ ಹೊಗೆ ಬರ್ತಾ ಇತ್ತು. ಇಮಿಡಿಯೇಟ್ ಆಗಿ ಬೆಂಕಿ ಹತ್ಕೊಂಡಿರಲಿಲ್ಲ. ಆ ಹೊಗೆ ಜಾಸ್ತಿ ಆಗ್ತಾ ಅಂದ್ರೆ ಡ್ರೈವರ್ ಮತ್ತೆ ಆ ಮಗುವನ್ನ ಕಾಪಾಡೋದಕ್ಕೆ, ರಕ್ಷಣೆ ಮಾಡೋಕ್ಕೆ ಜನ ಮುಂದಾಗ್ತಾರೆ. ಆ ಡೋರನ್ನು ಬಡಿದು, ಗ್ಲಾಸನ್ನು ಬಡಿದು ಏನೇನೋ ಸರ್ಕಸ್ ನಡೆಯುತ್ತಲ್ಲೇ, ಆದರೆ ಅದು ಯಾವುದೂ ಆಗೋದಿಲ್ಲ. ಈಗ ಡೋರ್ ತೆಗಿತಾ ಇದ್ದಂಗೆನೆ ಆಗ ಬೆಂಕಿ ಜ್ವಾಲೆ ಜೋರಾಗುತ್ತೆ. ಸೊ ಅವರೆಲ್ಲ ಜನ ಸಹಾಯಕ್ಕೆ ಬಂದಂಥವ್ರೆಲ್ಲರೂ ಓಡಿ ಬಂದ್ಬಿಡ್ತಾರೆ ಈಗ ಆ ಕಡೆಯಿಂದ. ಸೊ ಆಗ ಸಂಪೂರ್ಣವಾಗಿ ಬೆಂಕಿ ಹೊತ್ಕೊಂಡು ಕಾರ್ ಮತ್ತು ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕಾರ್ನಲ್ಲಿದ್ದಂಥವರ ಪೈಕಿ 2 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬೆಂಕಿ ಅವಘಡದಲ್ಲಿ ಸದ್ಯಕ್ಕೆ 5 ಜನ ದುರ್ಮರಣ ಹೊಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದು ಏನು ಎತ್ತ ಅನ್ನುವಂಥ ಕ್ಲಾರಿಫಿಕೇಶನ್ ಇನ್ನು ಬರಬೇಕಾಗಿದೆ. ಕಾರು ಮತ್ತು VRL ಬಸ್ ನಡುವೆ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್. ಈ ಆಕ್ಸಿಡೆಂಟ್ನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎದೆ ಝಲ್ಲನ್ನತ್ತೆ. ಕಲಬುರಗಿಗೆ ಬಸ್ ಹೋಗ್ತಾ ಇತ್ತು ಬೆಂಗಳೂರಿಂದ. ಮತ್ತೊಂದು ಕಡೆ ಕಲಬುರಗಿಯಿಂದ ಲಿಂಗಸಗೂರು ಕಡೆಗೆ ಈ ಕಾರ್ ಹೋಗ್ತಾ ಇತ್ತು. ಎಲ್ಲರೂ ಒಂದೇ ಫ್ಯಾಮಿಲಿಯವರು ಅಂತ ಕಾಣಿಸುತ್ತೆ. ಎಲ್ಲಿಗೆ ಹೋಗ್ತಾ ಇದ್ರು, ಯಾವೂರವರು, ಮೃತಪಟ್ಟಂತವರ ಹೆಸರು, ವಿಳಾಸ, ಅದೆಲ್ಲ ಮಾಹಿತಿಗಳ ಕಲೆ ಹಾಕಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ ಇತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ಭೀಮಣ್ಣ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಆಕ್ಸಿಡೆಂಟ್ ಆದಾಗ ತಾವಲ್ಲೇ ಇದ್ರ, ಹೇಗಿತ್ತು ಸರ್ ಅದು? ಬೆಂಕಿ ಸ್ವಲ್ಪ ಟೈಮ್ ಆದ್ಮೇಲೆ ಹೊತ್ಕೊಳ್ತಂತೆ. ಮತ್ತೆ ಒಂದು 10 ನಿಮಿಷ ಆದ್ಮೇಲೆ ಎತ್ತಿತ್ತು ಸರ್. ಆಮೇಲೆ ಹೋದ್ವು ನಾವು, ಬೆಂಕಿ ಆಗತ್ತೆ ಅಂತ ಕೇಸ್ ಓಡಿ ಹೋದ್ವಿ ನಾವು. ಹೋಗಾರ್ದಾಗ ಸರ್ ಇದಾಗ್ಬಿಟ್ಟಿತ್ತು ಸರ್, ಅದು ಬೆಂಕಿ ಎತ್ತಿ ಬಿಟ್ಟಿತ್ತು ದಬಾಶಿ. ನೀವೆಲ್ಲಿದ್ರಿ? ಹೇಗ್ ಗೊತ್ತಾಯ್ತು ಆಕ್ಸಿಡೆಂಟ್ ಆಗಿದ್ದು? ನಾವ್ ಇಲ್ಲಿ ಮನ್ಯಾಗಿದ್ವಿ ಸರ್. ಅಲ್ಲಿ ಹೋಗಿ ಬಂದದ, ಅಲ್ಲಿ ಎತ್ತ ಎಲ್ಲ ರಗಡ ಇಲ್ಲ, ಇಡೀ ಊರ್ ಜನನೇ ಹೋಯ್ತು ಸರ್. ಇಲ್ಲೇ ಸಮೀಪ ಆದ್ರೆ ಸರ್ 5 ಕಿಲೋಮೀಟರ್ ಆಯ್ತು, 3 ಕಿಲೋಮೀಟರ್ ಇತ್ತು ಸರ್ ಅಷ್ಟೇ. ಶ್ಯಾಂಪುರ್ಲಿದ್ದ ನಾವು ಹೋಗಾರ್ದಾಗ ಎಲ್ಲ ಜನ ಇತ್ತು, ಅಲ್ಲಿ ಫುಲ್ ಜನ ತುಂಬಿತ್ತು ಸರ್. ಅಂದ್ರೆ ಬರೋ ಅಷ್ಟೊತ್ತಿಗೆ ಬೆಂಕಿ ಹೊತ್ತಿ ಉರಿತಾ ಇತ್ತು 2 ಕಾರು ಬಸ್ಸು? ಹೌದೌದು ಸರ್, 2 ಕಾರ್ ಬಸ್ ಫುಲ್ ಉರಿತಿತ್ತು ಸರ್. ಎಷ್ಟು ಜನ ಸತ್ತೋಗಿದ್ದಾರೆ ಕರೆಕ್ಟ್ ಆಗಿ ಗೊತ್ತಾ ನಿಮಗೆ? ಕಾರ್ನಲ್ಲಿ ಎಷ್ಟು ಜನ ಇದ್ರು, ಬಸ್ನಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ, ಆ ಬಗ್ಗೆ ಏನಾದ್ರು ಗೊತ್ತಾ?
ಬಸ್ಸಿನಲ್ಲಿ ಯಾರು ಸತ್ತಿಲ್ಲ ಸರ್, ಬಸ್ಸಿನಲ್ಲಿ ಯಾರು ಇದಾಗಿಲ್ಲ ಸರ್. ಹಾ ಕಾರಿನಾಗಿದ್ದರು 3 ಒಳಗ ಕರಕಾಗಿ ಹೋಗಿದ್ದಾರೆ, 2 ಬಾಡಿ ಹಾಕಿದ್ದಾರೆ ಸರ್. ಹಾ ಒಂದು ಬಾಡಿ ಈ ಕಡೆ ಲಿಂಗಸೂರ್ ಕಡೆ ಹೋಗಿದ್ದಾರೆ ಸರ್, ಒಂದು ಬಾಡಿ ಸುರ್ಪುರ್ ಕಡೆ ಹೋಗಿದ್ದಾರೆ ಸರ್. ಇನ್ನೊಂದು ಸ್ವಲ್ಪ ಜೀವ ಇದ್ದವು ಸರ್ ಅವು ಕಾರ್ನಲ್ಲಿ. ಕಾರಿನಲ್ಲಿ ಇದ್ದಾರೆ ಸರ್. 7 ಮಂದಿ ಕಾರಿನಲ್ಲಿ ಇದ್ದಲ್ಲೇ ಹೋಗ್ಯಾರ, ಕಾರಿನಾಗಿದ್ದಾರ. ಓಕೆ ಓಕೆ, ಅದರಲ್ಲಿ 5 ಜನ ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ, ಇಬ್ಬರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದೆ ಈಗ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ ಓಕೆ, ಮಕ್ಕಳು ಇದ್ರಂತೆ ಸರ್, ನೋಡಿದ್ರ ನೀವು ಅದರಲ್ಲಿ? ಮಕ್ಕಳಿಲ್ಲ ಸರ್, ಹೋಗ್ಬಿಟ್ಟಿದ್ವು ಸರ್, ಮಕ್ಕಳು ಆಗಲೇ ಹೋಗ್ಬಿಟ್ಟಿದ್ವು ಸರ್. ಒಂದೇ ಕೂಸನ್ನ ತಗೊಂಡು ಹೋಗಿದ್ರು ಸರ್, ಈ ಕಡೆ ರಾಯಚೂರು ಕಡೆ ಹೋಗಿದ್ರು ಸರ್. ಒಂದನೇನದ ಈ ಕಡೆ ಇದಕ್ಕೆ ಹೋಗಿದ್ರ, ಸ್ವಲ್ಪ ಜೀವ ಇದ್ದು ಅಂತ ಸರ್ ಹೋಯ್ದಾರಂತ. ಅವ್ನ ಕಲಾಸ ಆಗಿರ್ಬೇಕು ಸರ್. ಮತ್ತೆ 7 ಜನ ಅಂತ ಹೇಳ್ತಾರ, 5 ಮಾತ್ರ ಇಲ್ಲೇ ಸ್ಪಾಟ್ ಔಟ್ ಆಗ್ಯಾವ ಸರ್. ಮೂವರಂತ್ರ ಕೂನ ಹಿಡ್ದಿಲ್ಲ ಸರ್, 3 ಅಂತ್ರ ಅಲ್ಲೇ ಬಾಡಿ ಎಲುಬು ಅಷ್ಟೇ ಕಾಣುತ್ತೆ ಸರ್ ಕಾರಿನಾಗ. 2 ಮಾತ್ರ ಲೇಡೀಸ್ ಬಾಡಿ ಮಾತ್ರ 2 ಕಡೆಗೆ ತೆಗೆದು ಹಾಕಿದ್ರು ಸರ್. ನಾವು ಹೋಗಾರ್ದಾಗ. ಓಕೆ ಓಕೆ ಸರ್. ಈ ಕಾರ್ ಡ್ರೈವರು ಮತ್ತೆ ಪಕ್ಕದಲ್ಲಿ ಇಬ್ರು ಕೂತ್ಕೊಂಡಿದ್ದು ಅವ್ರು ಅಲ್ಲೇ ಸುಟ್ಟು ಹೋಗಿದ್ರಾ ನೀವು ನೋಡಿದಾಗ? ಹಾಂ ಸರ್, ಅಷ್ಟೇ. ಏನೇನು ನೋಡಿದಾಗ ಏನೇನಿಲ್ಲ ಸರ್. ಅವ್ರು ಬಂದು ಆಂಬುಲೆನ್ಸ್ ಬಂದು ಇದು ತಂದು ಆರಿಸಿದಾಗ ನೋಡಿದ್ವಿ, ಏನಿಲ್ಲ, ಬರೀ ಎಲುಬು ಅಷ್ಟೇ ಕಾಣ್ತವೆ ಸರ್. ಓಕೆ. 3 ಅಂತ ಸರ್ ಕಾರಿನಾಗಿದ್ದಾರೆ, ಮುಂದಿದ್ದರು ಡ್ರೈವರ್ ಒಬ್ಬರು, ಮಗ್ಲೊಬ್ರು, ಇನ್ನೊಂದು ಹುಡುಗಿತ್ತು ಏನತ್ತ, 3 ಸರ್ ಮುಂದೆ. ಓಕೆ. ಹಿಂದಿದ್ದಾರ ತೆಗ್ದಾರ ಸರ್, ಮುಂದಿದ್ದಾರ ತೆಗ್ದಿಲ್ಲ ಸರ್. ತೆಗಿಯಕ್ಕಾಗಿಲ್ಲ, ಅರ್ಧ ಕಾರ್ ಒಳಗೆ ಸಿಕ್ಕಂಬಿಟ್ಟದಲ್ಲ ಸರ್, ಬಸ್ಸಿನೊಳಗ. ತೆಗಿಯಕ್ ಹೊರಗೆ ಅನುಕೂಲ ಆಗಿಲ್ಲ ಸರ್ ಅವ್ರಿಗೆ. ಹ್ಞೂ ಸರ್. ಹಿಂದ್ಗಡೆ ಕೂತ್ಕೊಂಡಂತವರಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ? ಹಿಂದ್ಗಡೆ ಒಟ್ಟ ಇದು ಹಿಂದ್ಗಡೆ ಕುಂತಾರ ಏನು ಎಲ್ಲರ ಕಾರ್ನಾಗಿದ್ದಾರೆ, ಎಲ್ಲರ ಕಲಸ ಆಗ್ಯಾರ ಸರ್. ಓಕೆ. ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಮಕ್ಕಳನ್ನ, ಇಬ್ರು ಮಕ್ಕಳನ್ನ? ಒಂದು ಮಗುನ ಒಂದು ಹುಡುಗನ ಒಯ್ದಾರ ಅಂತ ಹೇಳಿದ್ರು ಸರ್. ಅವ್ರು ನಾವು ಹೋಗಾರ್ದಾಗ ಅವು 2 ಒಯ್ದಿದ್ರು ಸರ್. ಅವರು ಆಂಬುಲೆನ್ಸ್ ಬಂತು ಒಯ್ದಿತ್ತು. ಹ್ಞೂ. ಅಂದ್ರೆ ಸ್ವಲ್ಪ ಜೀವ ಇತ್ತು. ಹ್ಞೂ ರೀ, 7 ಜನದಾಗ 5 ಮಂದಿ ಇಲ್ಲೇ ಸ್ಪಾಟ್ ಔಟ್ ಆಗ್ಯಾರ ಅಂತ ಹೇಳಿದ್ರು ಸರ್. ಓಕೆ ಓಕೆ. ಈ ಬಸ್ಸಲ್ಲಿ ಇದ್ದವ್ರ ಪರಿಸ್ಥಿತಿ ಹೆಂಗಿದೆ? ಗಾಯ ಆಗಿತ್ತಾ? ನರಳಾಡ್ತಿದ್ರಾ? ಇಲ್ಲ ಸರ್, ಏನಿಲ್ಲ. ಬಸ್ನಾಗಿದ್ದಾರೆ ಆರಾಮ್. ಹಿಂದ ಡೋರ್ ಇದು ಮಾಡಿಗೆ ಆರಾಮ್ ಎಲ್ಲಾರು ಇಳಿದು ಆರಾಮ್ ಹೊರಗೆ ಹೋಗಿ ನಿಂತು ಬಿಟ್ಟಿದ್ರು ಸರ್ ಅವ್ರೆಲ್ಲ. ಓಕೆ. ಬಸ್ನಾಗಿದ್ದಾರೆ, ಯಾರಿಗೆ ಏನೇನ್ ಆಗಿಲ್ಲ ಸರ್. ಕಾರ್ನಾಗಿದ್ದಾರೆ ಮಾತ್ರ ಔಟ್ರಿ 8 ಮಂದಿ. ಬಸ್ನಾಗಿದ್ದಾರೆ ಯಾರು ಏನಾಗಿಲ್ಲ ಸರ್, ಬಸ್ನಾಗಿದ್ದಾರೆ. ಓಕೆ ಓಕೆ. ಈ ಬಸ್ ಮೇಲೆ ಲಗೇಜ್ ಏನಾದ್ರು ಸಿಕ್ಕಾಪಟ್ಟೆ ಕಟ್ಟಿದ್ರ ಭೀಮಣ್ಣ ಅವ್ರೆ? ನೋಡಿದ್ರ ತಾವೇನಾದ್ರು? ಸರ್, ಒಳಗಿದ್ದ ಲಗೇಜ್ನ್ಯಾಗ ಎಲ್ಲಸು ಸಾಮಾನು ತಕೊಂಡಾರ ಸರ್. ಒಳಗೇನು ಇವು ಏನೋ ಸೀರೆ ಅವು ಎಲ್ಲ ಮಾಲ್ ತುಂಬಿತ್ತು ಸರ್ ಬಾಳ ಒಳಗಡೆ. ಇಲ್ಲಿ ಹೊರಗಡೆ ಇವು ಡಿಕ್ಕಿ ಇರ್ತಾವಲ್ಲ ಸರ್. ಓಕೆ. ಹೊಸ ಸೀರೆ ಅವು ಇದ್ವು ಸರ್, ಅವೆಲ್ಲಸು ಇದಾಗಿಬಿಟ್ಟವ ಸರ್. ಅವೆಲ್ಲಸು ಖಾಲಿ ಆಗ್ಯಾವ ಸರ್. ವಿಶ್ವನಾಥ್ ಸರ್ ಮಾಡಕತ್ತಾರ ಸರ್ ಫೋನು. ಓಕೆ ಓಕೆ. ಮೇಲ್ಗಡೆ ಬಸ್ ಮೇಲ್ಗಡೆ ಇತ್ತಾ? ಏನ್ರಿ ಲಗೇಜ್ ಕಟ್ತಾರಲ್ಲ ಬಸ್ ಮೇಲೆ? ಅದು ಏನು ಎಲ್ಲ ಒಟ್ಟ ಒಗಿ ಇದಕ್ಕೂ ಏನು ಕಾಣಿಲ್ಲ ಸರ್. ನಾವು ಕರ್ಕ ಆದ್ಮೇಲೆ ಹೋಗಿವಿ ಸರ್, ಏನು ಕಾಣ್ಲಿಲ್ಲ ಸರ್. ಅಷ್ಟು ನಮ್ಮನೆ ಬೆಂಕಿ ಹತ್ತಿತ್ತು ಸರ್ ಅದಕ್ಕೆ. ಓಕೆ ಓಕೆ ಓಕೆ. ಹ್ಞೂ ಸರ್. ಈ ಬಸ್ನಲ್ಲಿ ಇದ್ದಂಥವ್ರೆಲ್ಲ ಅಕ್ಕಪಕ್ಕದ ಜಮೀನಲ್ಲಿ ಉಳ್ಕೊಂಡಾರ ಅಲ್ಲಿಗ ಸದ್ಯಕ್ಕೆ ಅಲ್ಲೇ ಇದ್ದಾರಾ? ಇಲ್ರಿ, ಹೋದ್ರು ಸರ್ ಎಲ್ಲರೂ ಹೋದ್ರು. ನಾನು ಆಗಲೇ ಭಾಳ ಆಯ್ತು ಸರ್, 10 ಗಂಟೆಗೆ ಆಗ್ಯದ ಸರ್ ಅದು. ಹೌದಾ? ಎಲ್ಲ ನಂದಿದ ಮೇಲೆ ಅದು ಬಂದಿಗೆ ಅಗ್ನಿಶಾಮಕ ದಳ ಬಂದು ನಂದಿಸಿದ ಮೇಲೆ ಅವು ಎಲ್ಲ ಬಾಡಿ ಅವು ನೋಡಿಗೇಸಿ ಕಡೆ ಬಂದ್ವಿ ಸರ್. ನಾವು ಕರಕಾಗಿತ್ತು. ಓಕೆ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಭೀಮಣ್ಣ ಅವರೇ, ನ್ಯೂಸ್ ಅವರ ಜೊತೆ ಮಾತನಾಡಿದ್ದಕ್ಕೆ. ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಆಕ್ಸಿಡೆಂಟ್ ಆದ ತಕ್ಷಣ ಅಂದ್ರೆ ಅಕ್ಕಪಕ್ಕದ ಊರಲ್ಲಿರುವಂಥವ್ರು, ಈ ಸ್ಪಾಟ್ನಿಂದ ಸ್ವಲ್ಪ ದೂರದಲ್ಲಿರುವಂಥವರು ಬೆಂಕಿ ಹೊಗೆಯ ದೃಶ್ಯವನ್ನು ನೋಡಿ ಇಡೀ ಊರವರು ಓಡ್ಕೊಂಡ್ಬಂದು ಯಾರನ್ನಾದ್ರೂ ಉಳಿಸ್ಬೇಕು ಅಂತ, ರಕ್ಷಣೆ ಮಾಡಬೇಕು ಅಂತ ಹರಸಾಹಸ ಪಟ್ಟರು. ಪಾಪ ಬಟ್ ಆಗಿಲ್ಲ. ಕಾರ್ನಲ್ಲಿ ಒಟ್ಟು 7 ಜನ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ. 5 ಜನ ಸಜೀವ ದಹನ ಆಗಿರುವಂಥದ್ದು ಕಾರ್ನಲ್ಲಿ ಇದ್ದಂಥವರ ಪೈಕಿ. ಆದರೆ ಬಸ್ನಲ್ಲಿ ಇದ್ದಂಥವರಿಗೆ ಏನೂ ಆಗಿಲ್ಲ. ಬಸ್ ಡ್ರೈವರ್ ಇಂದ ಹಿಡಿದು ಯಾವ ಪ್ರಯಾಣಿಕರಿಗೂ ಏನೂ ಆಗಿಲ್ಲ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಕಾರ್ನಲ್ಲಿ 7 ಜನ, ಡ್ರೈವರ್ ಮತ್ತು ಡ್ರೈವರ್ ಪಕ್ಕದಲ್ಲಿದ್ದಂತಹ ಕೋ ಡ್ರೈವರ್ ಸೀಟ್ ಅದರಲ್ಲಿ ಇಬ್ರು ಇದ್ರು ಅನ್ನೋ ಮಾಹಿತಿ ಇದೆ. ಒಟ್ಟಾರೆಗೆ 5 ಜನ ಕಾರ್ನಲ್ಲಿ ಮೃತಪಟ್ಟಿರೋದು, ಸಜೀವವಾಗಿ ದಹನಗೊಂಡಿರುವಂಥದ್ದು. ಇಬ್ಬರನ್ನ, ಒಂದು ಮಗು ಮತ್ತು ಒಬ್ಬ ಹುಡುಗನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಅನ್ನೋ ಡೀಟೇಲ್ಸ್ ಸದ್ಯಕ್ಕಿದೆ.
ಕಾರ್ ಮತ್ತು ಬಸ್ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಾರ್ ಓವರ್ಟೇಕ್ ಮಾಡೋಕ್ ಹೋಗಿ ಈ ಆಕ್ಸಿಡೆಂಟ್ ಸಂಭವಿಸಿರಬಹುದು ಅನ್ನುವಂತಹ ಅನುಮಾನಗಳು, ಶಂಕೆಗಳು ಸದ್ಯಕ್ಕಿದೆ. ಕಾರ್ ಚಾಲಕನ ಅಜಾಗರೂಕತೆಯಿಂದ ಈ ಆಕ್ಸಿಡೆಂಟ್ ಆಗಿದೆ ಅಂತ ಸದ್ಯಕ್ಕೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಆ ಆಕ್ಸಿಡೆಂಟ್ನ ದೃಶ್ಯಗಳನ್ನ ನೋಡ್ತಾ ಇದ್ರೆ ಆ ಕಾರ್ ಬಂದು ಲೆಫ್ಟ್ ಸೈಡ್ಗೆ ಬರ್ತಾ ಇದ್ದಂತ ಬಸ್ಗೆ ಗುದ್ದಿರೋದನ್ನ ನೋಡ್ತಾ ಇದ್ರೆ ಅದು ಕಾರ್ನ ಚಾಲಕನ ಅಜಾಗರೂಕತೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಗೊತ್ತಿಲ್ಲ, ತನಿಖೆ ನಂತರದಲ್ಲಿ ಮಾಹಿತಿ ಬರಬೇಕಾಗತ್ತೆ. ಯಾದಗಿರಿಯ ಶಾಂತಪುರ ಕ್ರಾಸ್ ಬಳಿ ನಡೆದಂತ ಡೆಡ್ಲಿ ಆಕ್ಸಿಡೆಂಟ್ ಇದು. ಬೆಂಗಳೂರಿಂದ ಕಲಬುರಗಿಗೆ ಬಸ್ ಹೋಗ್ತಾ ಇತ್ತು. ಕಲಬುರಗಿಯಿಂದ ಲಿಂಗಸಗೂರಿಗೆ ಈ ಕಾರ್ ಹೋಗ್ತಾ ಇತ್ತು. ಕಾರ್ನಲ್ಲಿ 7 ಜನ ಇತ್ತು. 5 ಸೀಟರ್ ಕಾರ್ ಅದು. 5 ಜನ ಹೋಗ್ಬೋದು, ಅದರಲ್ಲಿ 7 ಜನ ಇದ್ರು. ಒಂದೇ ಕುಟುಂಬದವರು ಅಂತ ಕಾಣಿಸುತ್ತೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಯಾವುದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ರು, ಬಗ್ಗೆ ಏನೂ ಗೊತ್ತಿಲ್ಲ ಇನ್ನು. ಆದರೆ ಕಾರ್ನಲ್ಲಿದ್ದಂಥ 7 ಜನರ ಪೈಕಿ 5 ಜನ ಸ್ಪಾಟ್ ಔಟ್ ಆಗಿದ್ದಾರೆ. ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ, ಸಜೀವ ದಹನ ಆಗಿದ್ದಾರೆ. ಇನ್ನಿಬ್ಬರು, ಒಂದು ಮಗು ಮತ್ತು ಓರ್ವ ಬಾಲಕನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಚಿಕಿತ್ಸೆಗಾಗಿ ಅಂತ ಸ್ಥಳೀಯರು ಕೊಡ್ತಾ ಇರುವಂತ ಮಾಹಿತಿ ಆಗಿದೆ. ಅವರಿಗಿನ್ನೂ ಸ್ವಲ್ಪ ಉಸಿರಾಟ ಇತ್ತಂತ, ಆದರೆ ಬಹಳ ಗಂಭೀರವಾದಂಥ ಸ್ಥಿತಿಯಲ್ಲಿ ಆ ಇಬ್ರು ಇದ್ದು ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. 2 ಆಂಬ್ಯುಲೆನ್ಸ್ಗಳಲ್ಲಿ ಪ್ರತ್ಯೇಕವಾಗಿ ಇಬ್ಬರನ್ನ, ಓರ್ವ ಬಾಲಕ ಮತ್ತು ಮಗುವನ್ನ ರವಾನೆ ಮಾಡಲಾಗಿದೆ ಆಸ್ಪತ್ರೆಗೆ.